ಪ್ರಯತ್ನಿಸಿ ಸೋತರೂ ಪರವಾಗಿಲ್ಲ, ಆದರೆ ಪ್ರಯತ್ನಿಸದೆ ಗೆಲುವನ್ನು ಬಯಸಬೇಡ. ಎಲ್ಲರಿಗೂ ನನ್ನ ನಮಸ್ಕಾರ. ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯಕ್ರಮ ಅಂದರೆ ಸಾಹಿತ್ಯ ಸಂಪ್ರತಿ 4ರ ಒಂದು ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಸೋಷಿಯಾಲಜಿ ಆಗಿರ್ಬೋದು, ಹಿಸ್ಟ್ರಿ ಸಿಲೆಬಸ್ಗಳನ್ನ ವಿವರಣೆ ಮಾಡಿದ್ದೀನಿ. ಇನ್ನೂ ಯಾರು ಆ ವಿಡಿಯೋಗಳನ್ನು ನೋಡಿಲ್ವೋ ಹೋಗಿ ಬೇಗ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏಕೆಂದರೆ ಮುಂಬರುವ ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತವೆ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಕನ್ನಡ ಭಾಷಾ ಪಠ್ಯಕ್ರಮವನ್ನು ಘಟಕಗಳ ಹಾಗೆ ಪಾಠಗಳನ್ನು ವಿಂಗಡಣೆ ಮಾಡಿದ್ದಾರೆ. 5 ಘಟಕಗಳಲ್ಲಿ ಪಾಠಗಳ ವಿಂಗಡಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಒಂದು ಘಟಕ ಭಾವೈಕ್ಯತೆ ಅನ್ನೋದು. ಅದರಲ್ಲಿ ಮೊದಲನೇ ಪಾಠ ದೇವನೊಬ್ಬ ಕುಲಂ ಸತ್ಕುಲಂ ಎಂಬ ಹರಿಹರ ಬರೆದಿರುವಂತಹ ಈ ಒಂದು ಪಾಠವನ್ನು ಘಟಕ 1ರಲ್ಲಿ ಮೊದಲನೇ ಘಟಕವಾಗಿ ನೀಡಿದ್ದಾರೆ. ಎರಡನೇದಾಗಿ ವಚನಗಳಲ್ಲಿ ಕಾಯಕ ತತ್ವ ಅಂದರೆ ವಚನಗಳನ್ನು ಕೊಟ್ಟಿದ್ದಾರೆ. ಯಾರು? ಬಸವಣ್ಣನವರ ವಚನ ಕೊಟ್ಟಿದ್ದಾರೆ, ಅಕ್ಕ ಮಹಾದೇವಿ, ಆಯ್ದಕ್ಕಿ, ಲಕ್ಕಮ್ಮ. ಈ 3 ಜನ ವಚನಕಾರರ 3 ವಚನಗಳನ್ನು ಘಟಕ 1ರಲ್ಲಿ ನೀಡಿದ್ದಾರೆ. ಮೂರನೇದಾಗಿ ಜಗತ್ತು ಕಂಡವರು ಯಾರು? ಶ್ರೀ ಮುಗಳಿ ಅವರು ಬರೆದಂತಹ ಈ ಒಂದು ಪಾಠವನ್ನು ಘಟಕ 1ರಲ್ಲಿ ನೀಡಿದ್ದಾರೆ. ಇನ್ನು ಘಟಕ 1ರ ಕೊನೆಯ ಪಾಠ ಅಂದರೆ ಭಾವೈಕ್ಯ ಭಾರತವೇ ನನ್ನ ಗುರಿ, ರಾಘಂರವರು ಬರೆದಂತಹ ಈ ಒಂದು ಪಾಠವನ್ನು ಘಟಕ 1ರಲ್ಲಿ ನಮಗೆ ನೀಡಿದ್ದಾರೆ. ಇಷ್ಟು ಅಂಶಗಳನ್ನು ನಾವು ಘಟಕ 1ರಲ್ಲಿ ನೋಡ್ತೀವಿ. ಇನ್ನು ಘಟಕ 2 ಅಹಿಂಸೆ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಯಶೋಧರೆಯ ಶೋಕಗಾಥೆ, MB ಹೂಗಾರ್ ಅವರು ಬರೆದಂತಹ ಈ ಒಂದು ಪಾಠವನ್ನು ಘಟಕ 2ರಲ್ಲಿ ನೀಡಿದ್ದಾರೆ. ಎರಡನೇದು ಐತಿಹಾಸ, ಚೆನ್ನಪ್ಪ ಅಂಗಡಿಯವರು ಬರೆದಂತಹ ಈ ಒಂದು ಪಾಠವನ್ನು ಅಹಿಂಸೆ ಎಂಬ ಘಟಕದಲ್ಲಿ ನೀಡಿದ್ದಾರೆ. ಮೂರನೇದಾಗಿ ನೆತ್ತರ ಕೊಡುಗೆ, ಬೆಟಗರಿ ಕೃಷ್ಣ ಶರ್ಮಾರವರು ಬರೆದಂತಹ ಈ ಒಂದು ಪಾಠವನ್ನು 2ನೇ ಘಟಕದಲ್ಲಿ ನೀಡಿದ್ದಾರೆ. ಇನ್ನು 4ನೇದಾಗಿ ಪ್ರಿಯದರ್ಶಿನಿ ಅಶೋಕ ಮಾಸ್ತಿ ಅವರು ಬರೆದಂತಹ ಈ ಒಂದು ಘಟಕವನ್ನು ಸಹ ಘಟಕ 2ರಲ್ಲಿ ನೀಡಿದ್ದಾರೆ. ಈ 4 ಪಾಠಗಳನ್ನು ನಾವು ಘಟಕ 2ರಲ್ಲಿ ನೋಡುವಂಥದ್ದು. ಘಟಕ 3ರನ್ನು ಅರಿವು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಹೆಣದ ಹಿಂದೆ, ದರಾ ಬೇಂದ್ರೆಯವರು ಬರೆದಂತಹ ಹೆಣದ ಹಿಂದೆ ಎಂಬ ಪಾಠವನ್ನು ಘಟಕ 3ರಲ್ಲಿ ನೀಡಿದ್ದಾರೆ. ಎರಡನೇದು ಮಾನವ ಜಾತಿ ತಾನೊಂದೇ ವಲಂ ಎಂಬುದನ್ನು ಪದ್ಮಿನಿ ನಾಗರಾಜರವರು ಬರೆದಂತಹ ಒಂದು ಪಾಠವನ್ನು ಘಟಕ 3ರಲ್ಲಿ ಕೊಟ್ಟಿದ್ದಾರೆ. ಮೂರನೇದಾಗಿ ಲೋಕಕ್ಕೆ ಅವತರಿಸಿದಳು ಹೆಸರಾಂತು ಹೇಮಾವತಿ, ಕುವೆಂಪು ಅವರು ಬರೆದಂತಹ ಈ ಒಂದು ಪಾಠವನ್ನು ಸಹ ಘಟಕ 3ರಲ್ಲಿ ನಮಗೆ ಕೊಟ್ಟಿದ್ದಾರೆ. ಇನ್ನು ಘಟಕ 3ರ 4ನೇ ಒಂದು ಪಾಠ ಅಂದರೆ ರಷ್ಯನ್ ಕವಿಯೊಂದಿಗೆ, GS ಶಿವರುದ್ರಪ್ಪರವರು ಬರೆದಂತಹ ರಷ್ಯನ್ ಕವಿಯೊಂದಿಗೆ ಎಂಬ ಪಾಠವನ್ನು ಸಹ ಘಟಕ 3ರಲ್ಲಿ ಕೊಟ್ಟಿದ್ದಾರೆ. ಇನ್ನು ಘಟಕ 4ರಲ್ಲಿ ಬಹುಶಿಸ್ತೀಯ ಚಲನಚಿತ್ರ ಅಧ್ಯಯನ, 3ನೇ ಒಂದು ಸೆಮಿಸ್ಟರ್ನಲ್ಲಿ ನಮಗೆ ಮುತ್ತಿನ ಹಾರ ಎಂಬ ಚಲನಚಿತ್ರ ವಿಮರ್ಶೆಯನ್ನು ಕೊಟ್ಟಿದ್ದರು. ಈಗ 4ನೇ ಘಟಕದಲ್ಲಿ ಒಡ ಹುಟ್ಟಿದವರು ಎಂಬ ಚಲನಚಿತ್ರವನ್ನು ಅನ್ವಯಿಕ ವಿಮರ್ಶೆಯನ್ನು ಮಾಡೋದಕ್ಕೆ ಪಾಠಕ್ಕೆ ನೀಡಿದ್ದಾರೆ. ಇನ್ನು ಘಟಕ 5ರಲ್ಲಿ ಕೌಶಲ್ಯ ಕನ್ನಡ ಬರುತ್ತೆ. ಅದರಲ್ಲಿ ಯಾವ ಕೌಶಲ್ಯ ಅಂದರೆ ಬರವಣಿಗೆಯ ಕಲೆಯನ್ನು ಕೊಟ್ಟಿದ್ದಾರೆ. ಹೋದ ಸಲ ನಮಗೆ ಅಂದರೆ 3ನೇ ಸೆಮಿಸ್ಟರ್ದಲ್ಲಿ ಭಾಷಣ ಕಲೆಯನ್ನು ಕೊಟ್ಟಿದ್ದರು. ಈಗ ಬರವಣಿಗೆಯ ಕಲೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕಲಿಯೋದು ನಾವು ಸ್ವರೂಪ ಮತ್ತು ಮಹತ್ವ, ಅಂದರೆ ಬರವಣಿಗೆಯ ಸ್ವರೂಪ ಹೇಗಿರುತ್ತೆ ಮತ್ತು ಮಹತ್ವ ಏನು. ಎರಡನೇದು ಬರವಣಿಗೆಯ ಕಲೆಗಳ ಗುಣಲಕ್ಷಣಗಳನ್ನು ತಿಳ್ಕೊತೀವಿ ಮತ್ತು ಮೂರನೇದು ಬರವಣಿಗೆಯ ಪ್ರಕಾರಗಳು. ಇಷ್ಟು ಅಂಶಗಳನ್ನು ನಾವು ಈ 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯಕ್ರಮದಲ್ಲಿ ನೋಡುವಂಥದ್ದು. ಈ ಪ್ಯಾಟರ್ನು ಇನ್ನೂ ಪ್ರಕಟ ಆಗಿಲ್ಲ, ಮುಂಬರುವ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ, ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.